ನಮಸ್ಕಾರ. ನನ್ನ ಜೊತೆಗೆ JDSನ ಹಿರಿಯ ಮುಖಂಡರು, ಧುರೀಣರು ಹಾಗೂ ಸಚಿವರು GT ದೇವೇಗೌಡರು. ಅವರ ಜೊತೆಗೆ ನಾವಿವತ್ತು ಪ್ರಯಾಣಿಸ್ತಾ ಇದ್ದೀವಿ. ಹೀಗೆ ಹೋಗ್ತಾ ಲೋಕಸಭಾ ಚುನಾವಣೆ ಬಗ್ಗೆ, ಸದ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಹಾಗೂ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಒಂಚೂರು ಮಂಥನ ಮಾಡೋಣ. ಬಹಳ ಮುಕ್ತವಾಗಿ ಮಾತನಾಡೋಣ. ಬಹಳ ನೇರವಾಗಿ GT ದೇವೇಗೌಡರನ್ನ ನಾವು ಇವತ್ತು ಮಾತಿಗೆ ಎಳೆಯೋಣ. ನಮ್ಮ ಜೊತೆಗೆ GT ದೇವೇಗೌಡರು. ಸರ್ ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀನಿ. ನಾನು ಮತ್ತು ನೀವು. ಇಟ್ಸ್ ಬ್ಯೂಟಿಫುಲ್. ಬಹಳ ಚೆನ್ನಾಗಿದೆ ಈ ಪ್ರಯಾಣ. ಸದ್ಯದ ರಾಜಕೀಯ ಪ್ರಯಾಣ ಹೇಗೆ ನಡೀತಾ ಇದೆ ಸರ್? ನಿಮ್ದು ಸಚಿವರಾಗಿದ್ದೀರಿ, ಬೇರೆ ಬೇರೆ ಹುದ್ದೆಗಳನ್ನು ನೋಡಿದಿರಿ, ದಶಕಗಳ ಕಾಲದ ರಾಜಕಾರಣ ನಿಮ್ದು. ಈಗ ರಾಜಕಾರಣ ಅಂದರೆ ಇವಾಗ ಬರ್ತಾ ಹಿಂದೆ ನಾವು ಪ್ರವೇಶ ಮಾಡಿದಂಥ ಸಂದರ್ಭ, ರಾಜಕೀಯ ಪ್ರವೇಶನೇ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕಂಡಂಥ ರಾಜಕಾರಣಿಗಳು HL ತಿಮ್ಮೇಗೌಡರು, ತುಳಸಿದಾಸಪ್ಪನವರು, ರಾಜಶೇಖರ ಮೂರ್ತಿಯವರು, ಆ ಒಂದು ಕೆಂಪೇಗೌಡರು ಅಂತಿದ್ರು, K ಪುಟ್ಟಸ್ವಾಮಿ ಅವರು, ಅವ್ರುಗಳನ್ನೆಲ್ಲ ಜೊತೆ ನಾವಾಗಲೂ ಕೂಡ ಬರ್ತಿದ್ದೆ. ಕೆಂಗೇಗೌಡರಂತೆ, ಕೆಂಪೇಗೌಡರಂತೆ MLAಗಳು ಮೈಸೂರು ನಗರದಲ್ಲಿ, ಅವ್ರ ಸಂಪರ್ಕಗಳು, ಹಂಗೆ ಎಲ್ಲರ ಜೊತೆ ಭಾಳ ಪ್ರೀತಿ ವಿಶ್ವಾಸದಿಂದ ನನ್ನೊಬ್ಬ ಕಾರ್ಯದರ್ಶಿ ಅಂತ ನೋಡ್ತಿರಲಿಲ್ಲ, ನನಗೆ ಭಾರಿ ಗೌರವ ಕೊಡ್ತಾಯಿದ್ರು ಎಲ್ಲರೂ ಕೂಡ. ಆ ಪ್ರೀತಿ, ಆ ಗೌರವ, ಅವ್ರ ಜೊತೆ ರಾಜಕೀಯಕ್ಕೆ ಬಿಸ್ನೆಸ್ಸು ಅಟ್ಯಾಚ್ ಇರ್ತಿರ್ಲಿಲ್ಲ. ಯಾವುದೇ ನಿರೀಕ್ಷೆನೂ ಆಸೆಗಳು ಇರ್ತಿರ್ಲಿಲ್ಲ ಜನಗಳಿಗೂ ರಾಜಕಾರಣಿಗಳಿಂದ. ಅವ್ರು ಬರೀ ಕೆಲಸಗಳು ಮಾತ್ರ ಕೇಳ್ತಿದ್ರು. ಆ ರೀತಿ ನಾನು ಕಂಡಂಥ ದಿನಗಳಿಗೆ ಬರ್ತಾ ಇವತ್ತು ನೋಡಿದ್ರೆ ರಾಜಕೀಯ, ಪ್ರಜಾಪ್ರಭುತ್ವ, ಸೇವಾ ಮನೋಭಾವನೆಯಿಂದ ರಾಜಕೀಯ ಪ್ರವೇಶ ಮಾಡ್ತಾರೆ ಅನ್ನೋರು ಯಾರೂ ಇಲ್ಲ ಈಗ. ಸರ್, ಈಗ ಬದಲಾದಂಥ ರಾಜಕೀಯ ಕಾಲಘಟ್ಟದಲ್ಲಿ ಕಾಂಗ್ರೆಸ್ನವರು ಮತ್ತು JDSನವರು ನೀವಿಬ್ಬರು ಸರ್ಕಾರ ನಡೆಸ್ತಾ ಇದ್ದೀರಿ ರಾಜ್ಯದಲ್ಲಿ, ಮತ್ತು ಲೋಕಸಭೆಯಲ್ಲೂ ಒಟ್ಟಾಗಿ ಸ್ಪರ್ಧೆ ಮಾಡ್ತಾ ಇದ್ದೀರಾ. ಒಂದಿಷ್ಟು ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ. ಏನಂದ್ರೆ ಅಭ್ಯರ್ಥಿಗಳು ಓಡಾಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಕಾಂಗ್ರೆಸ್ BJP ಅಭ್ಯರ್ಥಿಗಳು ಓಡಾಡ್ತಾ ಇದ್ದಾರೆ. ಬಟ್ ಆ ಪಕ್ಷದ ನಾಯಕರುಗಳು ಭಾಳ ಸ್ಪೀಡಪ್ ಮಾಡ್ತಕ್ಕಂಥದ್ದು ಜೋರಾಗಿ ಆಗಿಲ್ಲ. ಅಲ್ಲಲ್ಲೇ BJPಯವರು ಸಣ್ಣ ಪುಟ್ಟ ಸಭೆಗಳು ಮಾಡ್ತಿದ್ದಾರೆ. ಕಾಂಗ್ರೆಸ್ ಅವರು ಈಗ ತಯಾರಾಗ್ತಾ ಇದ್ದಾರೆ. ಇವಾಗ ವಿಜಯಶಂಕರ್ ಅವರನ್ನ ಮೈತ್ರಿ ಅಭ್ಯರ್ಥಿ ಅಂತ ನಾವು ಕನ್ಸಿಡರ್ ಮಾಡಿರೋದ್ರಿಂದ ನೀವು ಈ ಭಾಗದ ಸ್ಟಾರ್ ಪ್ರಚಾರಕರು, ಇವರ ಸ್ಟಾರ್ ವೆಟರನ್ ಪಾಲಿಟಿಷಿಯನ್, ಮುತ್ಸದ್ದಿ ರಾಜಕಾರಣಿ. ನೀವು ವಿಜಯಶಂಕರ್ ಅವರ ಪರವಾಗಿ ಪ್ರಚಾರ ಮಾಡೋದು, ಅವರ ಪರವಾಗಿ ಒಂದಿಷ್ಟು ಭಾಷಣಗಳು, ಸಭೆಗಳಲ್ಲಿ ಪಾಲ್ಗೊಳ್ಳೋದು, ಆ ಥರದ್ದೆಲ್ಲ ಯಾವಾಗ ಶುರುವಾಗುತ್ತೆ ಸರ್? ಆಯ್ತಲ್ಲ, ಇವತ್ತೇ ನಮ್ಮೆಲ್ಲ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಅವರು, ಸಾರಾ ಮಹೇಶ್ವರ್, ನಾವೆಲ್ಲ ಒಟ್ಟಿಗೆ ಕೂಡಿ ಇವತ್ತು ಈ ಕ್ಷೇತ್ರದಲ್ಲಿ ಒಂದು ಸಭೆ ಮಾಡಿ ಪ್ರಾರಂಭ ಮಾಡಿದ್ದೀವಿ. ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ಕಾಂಗ್ರೆಸ್ ಮತ್ತು JDS ಎಲ್ಲ ಮುಖಂಡರುಗಳು ಒಟ್ಟಿಗೆ. 9ನೇ ತಾರೀಕು ದೇವೇಗೌಡರು, ಸಿದ್ದರಾಮಯ್ಯ ಬರ್ತಾ ಇದ್ದಾರೆ. ಈ ರೀತಿ ಪ್ರಾರಂಭ ಆಗಿದೆ. ಈಗ ಒಂದು ಫಂಡಮೆಂಟಲ್ ಕ್ವಶನ್ ನಿಮಗೆ, ಭಾಳ ಅಂತರಂಗದಿಂದ ನೀವು ಉತ್ತರ ಕೊಡ್ತೀರಿ, ಆದ್ರಿಂದ ಭಾಳ ಓಪನ್ ಆಗಿ ಮಾತಾಡ್ತೀರಿ. ಆದ್ರಿಂದ ಈ ಮೈಸೂರು ಕೊಡಗು ಭಾಗದಲ್ಲಿ ಕಾಂಗ್ರೆಸ್ ಅವ್ರನ್ನ ನಿಲ್ಲಿಸಿದ್ದಾರೆ ಸರಿ, ಆದರೆ ದಶಕಗಳಿಂದ ಕಾಂಗ್ರೆಸ್ ಮತ್ತು JDSನ ಬಹಳ ಮಾರಾಮಾರಿ ಇರುವ, ಒಂದು ರೀತಿ ಸಂಪ್ರದಾಯಬದ್ಧವಾದ ವೈರತ್ವವಿರುವ, ಪೊಲಿಟಿಕಲ್ ವೈರತ್ವದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆ ಥರದ ಒಂದು ಕ್ಷೇತ್ರ, ಆ ಥರದ ಒಂದು ಜಾಗ ಇದು. ಹೇಗನ್ಸುತ್ತೆ ನಿಮಗೆ ಇಲ್ಲಿ ಮೈತ್ರಿ ಅಥವಾ ಒಂದು ಪಕ್ಷದ ಅಭ್ಯರ್ಥಿ ನಿಲ್ಸಿರೋದು? ಮಾನಸಿಕವಾಗಿ ಇದು ಹೇಗೆ ವರ್ಕೌಟ್ ಆಗುತ್ತೆ ಅನ್ಸುತ್ತೆ ನಿಮ್ಗೆ? ಅಥವಾ ತೃಪ್ತಿ ತಂದಿದೆ, ಸಮಾಧಾನ ಕೊಟ್ಟಿದೆ, ಪರವಾಗಿಲ್ಲಪ್ಪ ಅಂತ ಅನ್ಸಿದ್ಯಾ GT ದೇವೇಗೌಡರಿಗೆ? ನಾನು ನಮ್ಗೆಲ್ರಿಗೂ ಕೂಡ ಹೇಳಿದ್ವಿ, ನಾವು ಫ್ರೆಂಡ್ಲಿ ಫೈಟ್ ಅಂತೇಳಿ. ಕಾಂಗ್ರೆಸ್, JDS, BJP ಮೂರು ಪಕ್ಷದ ಅಭ್ಯರ್ಥಿಗಳನ್ನ ಹಾಕಿ ಅವ್ರು ಎಷ್ಟು ಗೆಲ್ತಾರೆ, ಗೆದ್ದ ಮೇಲೆ ನೀವೆಲ್ಲರೂ ಕೂಡ ಒಟ್ಟಾಗ್ತಕ್ಕಂಥ ಮಾಡಬೇಕು ಅಂತಕ್ಕಂಥ ಸಲಹೆಗಳನ್ನು ಕೂಡ ಕೊಟ್ಟಿದ್ವಿ. ಆದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ರಾಷ್ಟ್ರ ಮಟ್ಟದ ರಾಜಕಾರಣ, ನಾವೆಲ್ಲ ಕಡೆ ಹೊಂದಾಣಿಕೆ ಆಗ್ತಾ ಇದ್ದು,
ನಮ್ಮಲ್ಲಿ ಹೊಂದಾಣಿಕೆಯಿಂದ ರಾಜಕೀಯ ಮಾಡದೆ ಹೋದ್ರೆ ಅದು ಸರಿಯಾದ ಸಂದೇಶ ಹೋಗಲ್ಲ ಅಂತೇಳಿ ಅವ್ರು ತೀರ್ಮಾನ ಮಾಡಿದ್ರಿಂದ ಈ ರೀತಿ ಆಗಿದೆ. JDS ಕಾಂಗ್ರೆಸ್ ಹೊಂದಾಣಿಕೆ ಮಾಡ್ಕೊಂಡು 7 ಸ್ಥಾನಗಳು ನಮಗೆ 21 ಸ್ಥಾನಗಳವ್ರು ಕೊಟ್ಟು ಇಲ್ಲಿ ವಿಜಯಶಂಕರ್ ಅವ್ರನ್ನ ಅಭ್ಯರ್ಥಿ ಮಾಡಿದ್ದಾರೆ. ಅಲ್ಲ, ನಾನು ಅದನ್ನು ಒಪ್ಕೊಳ್ತೀನಿ, ತಕರಾರಿಲ್ಲ ನನಗೆ ಅದ್ರ ಬಗ್ಗೆ. ರಾಷ್ಟ್ರೀಯ ಮಟ್ಟದಲ್ಲಿ ಘಟಬಂಧನದ ಕಡೆಗೂ ಒಂದಿಷ್ಟು ಪ್ಲಾನ್ಗಳಾಗ್ತಾ ಇದಾವೆ. ಇಲ್ಲಿ ರಾಜ್ಯದಲ್ಲೂ ನಿಮ್ದು ಮೈತ್ರಿ ಸರ್ಕಾರ ಇದೆ. ಆಬ್ವಿಯಸ್ಲಿ ನ್ಯಾಚುರಲಿ ಲೋಕಸಭೆಗೆ ನೀವು ಒಂದಾಗಬೇಕು. ಆದರೆ ಮೈಸೂರಿನಂತ ಈ ಕ್ಷೇತ್ರದಲ್ಲಿ ಸಂಪ್ರದಾಯಬದ್ಧವಾದಂಥ ವೈರತ್ವ ಮತ್ತು ಕಾರ್ಯಕರ್ತರ ಹೊಂದಾಣಿಕೆ, ಈಗ ಮೇಲ್ಮಟ್ಟದ ನಾಯಕರು ಒಂದಾಗ್ಬಿಡೋದು ಅಥವಾ ನಾವು ಒಂದು ಅಂತ ಕೈ ಆರಾಮಾಗಿ ಹೀಗೆ ಜೋಡಿಸ್ಬಿಡೋದು, ಆಮೇಲೆ ಒಂದು ಬಾವುಟ ಆರಿಸೋದು ಬಹಳ ಸುಲಭ. ಬಟ್ ಬೇಸ್ ಲೆವೆಲ್ ಮಾತಾಡ್ತಾ ಇದ್ದೀನಿ ಸರ್ ನಾನು. ಇಟ್ಸ್ ನಾಟ್ ವೆರಿ ಈಸಿ ಅನ್ಸಲ್ವಾ? ಹೌದು. ಬಹಳ ಕೆಲವರು ನೋಡಿ ಈಗಲೂ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದಕ್ಕೂ ಓಟ್ ಹಾಕ್ತಾ ಇರ್ತಕ್ಕಂಥ ಜನರು ಕೂಡ ಇದ್ದಾರೆ. 100%. JDS ಬಿಟ್ಟು ಬೇರೆ ಯಾವುದೇ ಪಕ್ಷಕ್ಕೆ ಓಟ್ ಹಾಕದೇ ಇರ್ತಕ್ಕಂಥವ್ರು ಕೂಡ ಆ ಕಾಲದವರು ಈಗಲೂ ಕೂಡ ಇದ್ದಾರೆ. ಈಗಲೂ ಇದ್ದಾರೆ, ಮುಂದೆನೂ ಪರ್ಸೆಂಟೇಜ್ ಇದ್ದಾರೆ. ಹೌದು. ಇವತ್ತು ಏನಾಯ್ತು, ಲೋಕಸಭಾ ಚುನಾವಣೆ ನಮ್ಮ ಸರ್ಕಾರದ ಮಟ್ಟದಲ್ಲಿ ಶಾಸಕರುಗಳು ಆಡಳಿತದ ಬಗ್ಗೆ ಒಂದು ಹೊಂದಾಣಿಕೆ ಬಂದಿದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಹೆಚ್ಚು ಕಡಿಮೆ ಒಂದು ವ್ಯತ್ಯಾಸ ಆದರೂ ಆಗ್ತಿರ್ತವೆ. ಅಲ್ಲೇ ಅದನ್ನು ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದು ನಡ್ಕೊಂಡು ಹೋಗ್ತಾ ಇದೆ. ಹೆಂಗೋ ಸರ್ಕಾರ ಉರುಳ್ತಾ ಇದೆ. ಆದರೆ ಸ್ಥಳೀಯವಾಗಿ ನಾವು ಇವತ್ತು ನಮ್ಮದೇ ಕ್ಷೇತ್ರದ ಒಂದು ಮೀಟಿಂಗಲ್ಲಿ ನೋಡಿದಾಗ ಅವ್ರಿಗೆ ಎಷ್ಟೊಂದು ಕೆಳಮಟ್ಟದಲ್ಲಿ ಇನ್ನೂ ಹೋರಾಟ ನಡೀತಾ ಇದೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, APMC ಸೊಸೈಟಿಗಳು, ಅಲ್ಲಿ ಗುದ್ದಾಟ ನಡೀತಾ ಇರೋದೇ ಕಾಂಗ್ರೆಸ್ ಗುದ್ದಾಳಕ್ಕೆ ಇವತ್ತಿಗೂ ಕೂಡ. ಎಕ್ಸಾಕ್ಟ್ಲಿ ಬೇಸ್ ಅಲ್ಲಿ ಹೌದು, ಗ್ರೌಂಡ್ ಲೆವೆಲ್ ಅಲ್ಲಿ ಇವತ್ತಿಗೂ ಅದೇ ನಡೀತಾ ಇದೆ. ಹಿಂಗಾಗಿ 100% ಶಿಫ್ಟ್ ಆಯ್ತಾರೆ ಅನ್ನೋದು ಸುಳ್ಳು. ಲಾಸ್ಟ್ ಟೈಮು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಮಹಾದೇವಪ್ಪ ಮಂತ್ರಿ, ಹೌದು, ಶ್ರೀನಿವಾಸ್ ಪ್ರಸಾದ್ ಅವರೇ ಉಸ್ತುವಾರಿ ಸಚಿವರು, ಕರೆಕ್ಟ್, ಮಹಾದೇವ್ ಪ್ರಸಾದ್ ಮಂತ್ರಿ, ಹೌದು, ಚಾಮರಾಜ ಕ್ಷೇತ್ರದಲ್ಲಿ ವಾಸು ಶಾಸಕರು, ಹೌದು, ನರಸಿಂಹ ತನ್ವಿ ಸೇಠ್ ಶಾಸಕರು, ಕರೆಕ್ಟ್, KR ಕ್ಷೇತ್ರದಲ್ಲಿ ಸೋಮಶೇಖರ್ ಅವರು ಶಾಸಕರು, ಹೌದು, ಹುಣಸೂರಿನಲ್ಲಿ ನಮ್ಮ ಮಂಜುನಾಥ್, ಹಿರಿಯಾಪಟ್ಟಣದಲ್ಲಿ ವೆಂಕಟೇಶ್. 2 ಜನ ಶಾಸಕರು ಮಂತ್ರಿಗಳು ಇದ್ದಾಗಲೂ ಕೂಡ ವಿಶ್ವನಾಥ್ ಅವರು ಸೋತರು. ಎಚ್ ವಿಶ್ವನಾಥ್ ಸೋತರು. ಇಲ್ಲಿ ಇದೇ ಕ್ಷೇತ್ರದಲ್ಲಿ ಮೈಸೂರು, ಕೊಡಗು ಸೇರಿತ್ತು. ಇದೇ ಕ್ಷೇತ್ರದಲ್ಲಿ ವಿಶ್ವನಾಥ್ ಅವರು ಸೋತರು. ಈ ಓವರ್ ಆಲ್ ಮೈತ್ರಿ ನೀವು ಮಾಡ್ಕೊಂಡ್ರಲ್ಲ, ರಾಜ್ಯದಲ್ಲಿ ಸರ್ಕಾರ ನಡೀತಾ ಇದೆ ಬಿಡಿ, ಅದು ಹೇಗೆ ನಡೀತಾ ಇದೆ ಅಂತ ನಾನು ಮಾತಾಡಲ್ಲ. ಲೋಕಸಭೆಯಲ್ಲೂ ಕೂಡ ಅದು ಮುಂದುವರಿತಲ್ಲ, ಸೀಟ್ ಶೇರಿಂಗ್ ಅಲ್ಲಿ. ಉತ್ತರ ಕನ್ನಡ, ವಿಜಯಪುರ, ಉಡುಪಿ, ಚಿಕ್ಕಮಗಳೂರು ಅಲ್ಲೂ ಕೂಡ JDS ಚಿಹ್ನೆ ಅಡಿಯಲ್ಲಿ ಬಹಳ ಜನ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡ್ತಿದ್ದಾರೆ. ನನಗನ್ಸೋದು ಮತ್ತು ಬಹಳ ಜನ ಹೇಳೋದು, ಅಲ್ಲೆಲ್ಲ JDSನ ಬೇಸು ಮತ್ತು ನಿಮಗೆ ಬೂತ್ ಮಟ್ಟದ ಕಾರ್ಯಕರ್ತರು ಸಿಗೋದಿಲ್ಲ. ನಿಮಗೆ ಬೂತ್ ಕಮಿಟಿಗಳೂ ಇಲ್ಲ. ನೀವು ವಿಜಯಪುರ ಅಂತ ತಗೊಂಡಾಗ ಅಥವಾ ಉತ್ತರ ಕನ್ನಡ ಅಂತ ತಗೊಂಡಾಗ ಯಾಕಾಗಿ ಆ ಕ್ಷೇತ್ರಗಳನ್ನ ನೀವು ಆಯ್ಕೆ ಮಾಡ್ಕೊಂಡ್ರಿ ಸರ್? ಈ ಮೈತ್ರಿಯ ಕಟ್ಟುಪಾಡುಗಳಿಗೆ ಕಟ್ಟು ಬಿದ್ದು ಮಾಡ್ಕೊಂಡ್ರೋ ಅಥವಾ ಇಲ್ಲ ನಮ್ಗೇನೋ ಒಂದ್ ಸ್ವಲ್ಪ ಚಾನ್ಸ್ ಇದೆ ಅಂತನೋ? ಅದು ದೊಡ್ಡ ಮಟ್ಟದಲ್ಲಿ ತಗೊಂಡಂತ ತೀರ್ಮಾನ. ನಮ್ಗಳ ಲೆವೆಲ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕಾಗ್ಲಿ, ಅಲ್ಲ ನೀವು ಹಿರಿಯರೇ ಕೂತು ಮಾತಾಡಲಿಲ್ಲ, ಅವಕಾಶ ಆಗ್ಲಿಲ್ಲ ನಮ್ಗೆ. ಅವ್ರೇನಿದ್ರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡ್ರೆ ಅವ್ರ ಜೊತೆ ಚರ್ಚೆ ಮಾಡಿರೋದು, ಅವರೇ ನಿರ್ಣಯ ಕೈಗೊಂಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಕೂಡ ಇದ್ರಲ್ಲಿ ಪಾಲ್ದಾರರಾಗಿಲ್ಲ. ಹಾಗಿದ್ರೆ ಏನ್ ಅನ್ಸತ್ ನಿಮ್ಗೆ? 3 ಕಡೆಗಳಲ್ಲಿ ನಾನು ಹೇಳ್ತಾ ಇದ್ನಲ್ಲ ನಿಮ್ಗೆ, ಉತ್ತರ ಕನ್ನಡ, ವಿಜಯಪುರ, ಉಡುಪಿ, ಚಿಕ್ಕಮಗಳೂರು ನಿಮ್ಮ ಅಭ್ಯರ್ಥಿಗಳಲ್ಲಿ ಕಂಟೆಸ್ಟ್ ಮಾಡ್ತಿದಾರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಏನಿಲ್ಲ, ಫೈಟ್ ಮಾಡ್ತಾ ಇದಾರೆ. ಕಾಂಗ್ರೆಸ್ ಅವರೆಲ್ಲ ಸಪೋರ್ಟ್ ಮಾಡಿದ್ರೆ ಅಲ್ಲೂ ಕೂಡ ನಾವು ಮುಂದೆ ಇರ್ತೀವಿ. ಪರ್ಸೆಂಟೇಜ್, ವಿನ್ನಿಂಗ್ ಪರ್ಸೆಂಟೇಜು ಮಂಗಳೂರು ಭಾಗದಲ್ಲಿ ಪರ್ಸೆಂಟೇಜು ನಮಗಿಂತ ಕಾಂಗ್ರೆಸ್ ಅವ್ರಿಗೆ ಅಲ್ಲಿ ಜಾಸ್ತಿ ಬೇಸಿತ್ತು, ನಮಗಿಂತ ಜಾಸ್ತಿ. ಆದರೂ ಕೂಡ ನಮ್ಮ ಅಭ್ಯರ್ಥಿಗಳಿರೋದ್ರಿಂದ ಕಾಂಗ್ರೆಸ್ ಅವರು ಫುಲ್ಲು
ನಿಂತು ಸಪೋರ್ಟ್ ಮಾಡಿದ್ರೆ ಎಲ್ಲ ಕಡೆ ನೋಡಿ, ಎಲ್ಲ ಕಡೆ ಗೆಲುವು ಸಾಧಲಿಕ್ಕೆ ಇವತ್ತಿಗೂ ಅವಕಾಶ ಇದೆ. JDS ಸಂಪೂರ್ಣವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲ ಕೊಟ್ಟ ಕಡೆ ಅಭ್ಯರ್ಥಿಗಳು 100% ಗೆಲ್ತಾರೆ. ಅದಾಗ್ತಾ ಇಲ್ಲ ಸರ್. ಫಾರ್ ಎಕ್ಸಾಂಪಲ್ ನೋಡಿ, ಕಾಂಗ್ರೆಸ್ನ ಬೇಸ್ ಯಾವ್ಯಾವ ಕಡೆ ಒಂದ್ ಹಂತಕ್ಕಿತ್ತು, ಅಲ್ಲಿ JDS ನವ್ರು ಸ್ಪರ್ಧೆ ಮಾಡ್ತಿದಾರಲ್ಲ, ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವ್ ಯಾಕೆ ಮತ್ತು ಹೇಗೆ ಅಂತ ಇವ್ರ ಪರವಾಗಿ ಹೋಗಿ ಮತ ಕೇಳೋದು, ಹೆಂಗ್ ಕೇಳೋದು, ಅವ್ರಿಗಿಲ್ಲ ಬೇಸು. ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಉತ್ತರ ಕನ್ನಡದಲ್ಲಿ ಡೆಪಾಸಿಟ್ ಇರ್ಲಿಲ್ಲ, ನಾವೀಗ ಹೋಗಿ ಹೆಂಗ್ ಫೈಟ್ ಮಾಡೋದು, ಏನ್ ಲಾಭ ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ. ನಿಜ ಅನ್ಸಲ್ವಾ ನಿಮ್ಗೆ? ಆ ಭಾವನೆಗಳಿದಾವೆ ಕಾರ್ಯಕರ್ತರಲ್ಲಿ. ಅದೇ ಅನಿವಾರ್ಯತೆಗೆ ಬಿದ್ದು ನೀವು ನಿಲ್ಸಿದ್ರ ನಿಮ್ ಚಿನ್ನಡಿಯಲ್ಲಿ, ಅಥವಾ ಏನಿದು? ಹೌದು, ಅನಿವಾರ್ಯತೆ ಅಂತಾನೆ. ಈಗ ಸೀಟು JDS ಪಕ್ಷಕ್ಕೆ ಬಿಟ್ಕೊಟ್ಮೇಲೆ ನಮ್ಮ ಅಭ್ಯರ್ಥಿ ನಿಲ್ಲಿಸ್ತಕ್ಕಂಥದ್ದು ಅನಿವಾರ್ಯ. ಈ ಸಲದ ಚುನಾವಣೆ ಹೇಗಿದೆ ಅಂತಂದ್ರೆ ಸರ್, ಬಹಳ ಇಂಟ್ರೆಸ್ಟಿಂಗ್ ಫೈಟ್ ಆಫ್ ಪಾಲಿಟಿಕ್ಸ್ ತರ ಇದೆ. ನೀವು ಮಂಡ್ಯ ತಗೊಂಡ್ರು ಅಷ್ಟೇ, ಹಾಸನದಲ್ಲೂ ಅಷ್ಟೇ, ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ಅಷ್ಟೇ. ಮಂಡ್ಯ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಮಂಡ್ಯ ನೋಡಿ, ಎಲ್ರಿಗೂ ಗೊತ್ತಿರೋದೆ. ಈಗ ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿ, ನರಗುಂದ ನವಲ್ಗುಂದ, ಅವಾಗ ರೈತರ ಒಂದು ಗೋಲಿಬಾರ್ ಘಟನೆಗಳು, ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವ್ರ ಬಗ್ಗೆ ಭಾರಿ ಹುಚ್ಚಿತ್ತು. ಅವತ್ತು ಅವ್ರು ಇಳಿದಿದ್ರೆ ಮುಖ್ಯಮಂತ್ರಿ ಆಗ್ತಿದ್ರು. ಅವ್ರು ಏನೇ ಆದ್ರೂ ಇಳಿಲಿಲ್ಲ. ವಿಷ್ಣುವರ್ಧನ್ ಕೂಡ ಇಳಿಲಿಲ್ಲ. ಅಂಬರೀಷ್ ಅವರು ಆಕಸ್ಮಿಕವಾಗಿ ಈ ಪಾಲಿಟಿಕ್ಸ್ಗೆ ಬಂದರು. ಅವರು ಕೂಡ ರಾಮನಗರದಲ್ಲಿ ಸೋತರು, ಶ್ರೀರಂಗಪಟ್ಟಣದಲ್ಲಿ ಒಂದ್ಸರಿ ಸೋತರು, ಇನ್ನೊಂದ್ಸರಿ ಗೆದ್ರು, ಲೋಕಸಭೆಗೆ ಹೋದ್ರು, ಇನ್ನೊಂದ್ಸರಿ MLA ಕೂಡ ಗೆದ್ರು, ಮಂತ್ರಿನೂ ಕೂಡ ಆದರು. ಆದರೆ ಅಭ್ಯರ್ಥಿ ಸುಮಲತಾ ಅವರು ಹೊರಗಡೆ ಬಂದವರಲ್ಲ, ಯಾವಾಗಲೂ ಬಂದವರಲ್ಲ, ಪ್ರಥಮ ಬಾರಿಗೆ ಅಭ್ಯರ್ಥಿಯಾಗಿ ಹೊರಗಡೆ ಬಂದಿದ್ದಾರೆ. ಆದರೆ ನನ್ನ ಪ್ರಕಾರ ಬರೀ ಚಲನಚಿತ್ರ ನಟ ನಟಿಯರು, ಈಗ ಸಾರಾ ಗೋವಿಂದ್ ಅವರು ನಿಂತರು, ಠೇವಣಿಗೆ ಹೋಯ್ತು, ದ್ವಾರಕೀಶ್ವರ್ ಹುಣಸೂರು ನನ್ನ ಮೇಲೆ ನಿಂತರು, ಬರೀ 1,500 ಓಟ್ ಬಂತು ಅವ್ರಿಗೆ, ರಾಜಕೀಯ ಕೈ ಮುಗಿಬಿಟ್ರು ಬೇಡ ಅಂತೇಳಿ. ಇದೇ ರೀತಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಬಂದು ಹೋದ್ ಸಾರಿ ದರ್ಶನ್, ಜಯಮಾಲ್ ಅವರು, ಈ ರೀತಿ ಬೇರೆ ಬೇರೆ ಭಾಳಷ್ಟು ಜನ ಬಂದು ಚುನಾವಣಾ ಪ್ರಚಾರ ಮಾಡಿದ್ರು. ಆದರೂ ಕೂಡ ಅವ್ರು ಹೋದ ಕಡೆ ಓಟು ಏರ್ಲೇ ಇಲ್ಲ ಮೇಲೆ. ಅಂತ ಪರಿಸ್ಥಿತಿಯಲ್ಲಿ ಇವ್ರನ್ನ ಈಚೆಗೆ ತಂದಿದ್ದಾರೆ. ಇವತ್ತು ಜನರು ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಗೆ ವಿಶೇಷವಾದಂಥ ಅನುದಾನವನ್ನ ಪ್ರಥಮ ಬಾರಿಗೆ ಕೊಟ್ಟಿದ್ದಾರೆ. 8 ಜನ ಶಾಸಕರಿದ್ದಾರೆ, 8 ಜನ ಪೈಕಿ 3 ಜನ ಮಂತ್ರಿಗಳಾಗಿದ್ದಾರೆ, ಇನ್ನು 3 ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಒಬ್ಬರು MP ಇದ್ದಾರೆ. ಇವರೆಲ್ಲರೂ ಇಡೀ ಮಂಡ್ಯ ಜನತಾದಳದ ಒಂದು ಭದ್ರಕೋಟೆ. ಈ ಭದ್ರಕೋಟೆ ಬೇಯಿಸೋದು ಕಷ್ಟ. ಯಾವಾಗ ಚುನಾವಣೆ ಬರ್ತಾ 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 ಕಾರ್ಯಕರ್ತರು ಅವ್ರವ್ರ ಊರುಗಳಲ್ಲಿ ನಿಂತು ಕೆಲಸ ಮಾಡಕ್ಕೆ ಹೊರಟಾಗ JDS ಗೆಲ್ಲುತ್ತೆ, ನಿಖಿಲ್ ಗೆಲ್ತಾರೆ. ಆಯ್ತು, ಅನುದಾನದ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಮಂಡ್ಯದ ಬಗ್ಗೆ ವಿಶೇಷವಾದಂತ ಒಲವು ಕುಮಾರಸ್ವಾಮಿ ಅವ್ರಿಗಿರೋದ್ರ ಬಗ್ಗೆ ನನ್ನ ತಕರಾರಿಲ್ಲ, ನ್ಯಾಚುರಲಿ ಸಮಸ್ಯೆ ಇಲ್ಲ ನನಗೆ. ಆದ್ರೆ ಅನುದಾನ ಹೆಚ್ಚಿಗೆ ಕೊಟ್ರು ಅಂತ ಮಾತಾಡ್ತಾ ಇದ್ರಲ್ಲ, ಚುನಾವಣೆಯನ್ನು ಮುಂದೆ ಇಟ್ಕೊಂಡೇ ದೃಷ್ಟಿಯಲ್ಲಿ ಅನುದಾನ ಹೆಚ್ಚಿಗೆ ಕೊಟ್ಟರು ಇಲ್ಲ. ಬಡಜಿಟ್ರೆ ಹೋದ್ ಸಾರಿ 7 ಜನನ 25,000 50,000 ಮತಗಳ ಲೀಡಿನ ಅಂತರದಿಂದ ಏನ್ ಗೆಲ್ಸಿದ್ರು, ನನಗೆ ಇಷ್ಟೊಂದು ನಾನು ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ಇಡೀ ಜಿಲ್ಲೆಯ ಜನತೆ ಒಕ್ಕೋರ್ಲಿನ ಬೆಂಬಲ ಕೊಟ್ಟಿದ್ದಾರೆ. ಆ ಜಿಲ್ಲೆಯ ಅಭಿವೃದ್ಧಿನ ಸಂಪೂರ್ಣ ಮಾಡ್ಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡು ಅವತ್ತು ಮಾಡಿದ್ರು. ಬಟ್ ಅನುದಾನದ ಹಿಂದೆ ಒಂದು ಪೊಲಿಟಿಕಲ್ ಸ್ಟ್ರಾಟಜಿನೂ ಇದೆಯಾ? ಅದಾದ್ಮೇಲೆ ಈ ಪಾರ್ಲಿಮೆಂಟ್ಗೆ ನಿಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ MLAಗಳು ಇವರೆಲ್ಲರೂ ಒಟ್ಟಾಗಿ ಸೇರಿ ಜನಪ್ರತಿನಿಧಿಗಳು ಇಲ್ಲ ಇವ್ರನ್ನೇ ಅಭ್ಯರ್ಥಿ ಮಾಡ್ಕೊಂಡ್ರೆ ನಮ್ಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅವರು ದುಂಬಾಲ್ ಬಿದ್ದು ಅವ್ರನ್ನ ಅಭ್ಯರ್ಥಿ ಮಾಡಿಸಿದ್ರು. ಸರ್, ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡ್ತಿರೋದು ಗುಡ್ ಚಾಯ್ಸ್. ಯುವಕರಿದ್ದಾರೆ, ಯುವಕರು ಪಾಲಿಟಿಕ್ಸ್ಗೆ ಬರಬೇಕು, ಸಮಸ್ಯೆ ಇಲ್ಲ. ಕುಟುಂಬ ರಾಜಕಾರಣದ ಮಾತಿದೆ, ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ. ಆದರೆ ಸುಮಲತಾ ಅವರು ಕಂಟೆಸ್ಟ್ ಮಾಡ್ತಿರುವಾಗ ಈ ವೈಯಕ್ತಿಕ ನಿಂದನೆಗಳಿಗೆ ಯಾಕೆ JDS ನವ್ರು ಇಳಿತಾ ಇರೋದು? ರಾಜಕೀಯವಾಗಿ ಯಾಕೆ ನೋಡ್ತಾ ಇಲ್ಲ? ಅದು
ನಾನು ಆಗಲೇ ಹೇಳಿದ್ದೇನೆ, ಹ್ಮ್ ನಾನು ಯಾರೇ ಮಾಡಿದ್ರು ಕೂಡ ಅದು ತಪ್ಪು. ಹ್ಮ್ ಅಭ್ಯರ್ಥಿ ಬಗ್ಗೆ ಆಗಲಿ, ಹ್ಮ್ ಸಿನಿಮಾ ನಟ ನಟಿಯರ ಬಗ್ಗೆ ಆಗಲಿ ಹ್ಮ್ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕರೆಕ್ಟು. ನಾವು ನಮ್ಮ ಅಭ್ಯರ್ಥಿ, ನಮ್ಮ ಸರ್ಕಾರ, ಹ್ಮ್ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು, ಅಭಿವೃದ್ಧಿ ಬಗ್ಗೆ ನಮ್ಮ ಗುರಿ ಏನು, ಹ್ಮ್ ನಮ್ಮ ಯೋಜನೆಗಳೇನು ಅಂತಕ್ಕಂಥದ್ರ ಬಗ್ಗೆ ಮಾತ್ರ ಮಾತಾಡಬೇಕಾಗಿತ್ತೇ ಹೊರತು ಹ್ಮ್ ಅವರನ್ನ ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಹ್ಮ್ ಯಾರು JDS ಆಗಲಿ ಬೇರೆ ಯಾರೇ ಆಗಲಿ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅಲ್ಲ, ಈ ಕ್ಷಣದವರೆಗೂ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ, ಜೋಡೆತ್ತುಗಳಲ್ಲ ಬೇರೆ ಥರದ ಎತ್ತು. ರೇವಣ್ಣವ್ರದ್ದು ಒಂದು ಕಾಮೆಂಟ್ ಬಂತು, ಯಾಕೆ ನಿಂತ್ಕೋಬೇಕಾಗಿತ್ತು, ಅವ್ರ ಪತಿ ತೀರು ಹೋಗಿ ಕೆಲವು ತಿಂಗಳಾಯ್ತು ಅಂತ. ನಾನು ಹೇಳೋದು ಪಾಲಿಟಿಕ್ಸು ಸರಿ ಸರ್, ಜಗಳ ದ್ವೇಷ ಅದು ಇದು ಓಕೆ ಸರ್, ಬಿಟ್ಬಿಡಿ. ಇವತ್ತಿರ್ತಾರೆ ನಾಳೆ ಹೋಗ್ತಾರೆ ಪಾಲಿಟಿಕ್ಸ್ನಲ್ಲಿ, ಯಾರೇನು ಶಾಶ್ವತ ಅಲ್ಲ, ನೀವು ಅವಾಗಲೇ ಹೇಳ್ತಾ ಇದ್ದಂಗೆ. ಅದು ಇಷ್ಟು ಡೀಪ್ ಲೆವೆಲ್ ಪರ್ಸನಲ್ ಟಾರ್ಗೆಟ್ಸ್ಗಳು ಬೇಕಾ? ಏನಕ್ಕೆ ಅದು? ನಾನು ನೇರವಾಗಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ. ಇದು ಮಾತಾಡೋದು ಬೇಡಿ, ಅವ್ರು ಯಾರೋ ನಿಮ್ಮನ್ನ ಮಾತಾಡ್ಸ್ಲಿಕ್ಕೋಸ್ಕರನೇ ಮಾತಾಡ್ತಾರೆ ಅಂತೇಳಿ ನೀವು ಮಾತಾಡೋದು ಬೇಡಿ. ಮುಖ್ಯಮಂತ್ರಿಗಳಾಗಿ ಅಭ್ಯರ್ಥಿ ಆಗಲಿ ನಟ ನಟಿಯರ ಬಗ್ಗೆ ನೀವು ಮಾತ್ರ ಮಾತಾಡಬೇಡಿ ಅಂತಕ್ಕಂಥ ವಿಚಾರ ನಾನು ಅವ್ರಿಗೆ ನೇರವಾಗಿ ಹೇಳಿದ್ದೀನಿ. ಏನಂದ್ರು ಮುಖ್ಯಮಂತ್ರಿಗಳದಕ್ಕೆ? ಇಲ್ಲ, ತುಂಬ ಭಾರಿ ಕೆಟ್ಟದ ಮಾತಾಡಿದ್ದೀನಿ, ಇನ್ನು ಕಡಿಮೆ ಮಾಡ್ತೀನಿ ಅಂತಲೇ ಹೇಳೋದು. ನಿಖಿಲ್ ಕುಮಾರಸ್ವಾಮಿ ಅವರ ಕ್ಯಾಂಡಿಡೇಚರ್ ಬಗ್ಗೆ ಏನು ಅನ್ಸುತ್ತೆ ಸರ್ ನಿಮಗೆ? ನಿಖಿಲ್ ಕುಮಾರಸ್ವಾಮಿ ನೋಡಲಿಕ್ಕೆ ಹಂಗೆ ಅನ್ನಿಸ್ತಿರ್ಲಿಲ್ಲ. ಆ ಹುಡುಗನ ಒಂದು ಸರಳತೆ, ಒಂದು ಗೌರವ ಕೊಡ್ತಕ್ಕಂಥದ್ದು, ಇವೆಲ್ಲನೂ ಕೂಡ ನೋಡಿದಾಗ ಅವನು ಸಮರ್ಥವಾಗಿದ್ದಾನೆ ರಾಜಕೀಯ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ, ನಾಯಕನಾಗಲಿಕ್ಕೆ ಅಂತಕ್ಕಂಥದ್ದು ನನಗೆ ಮಂದಟ್ಟಾಯಿತು. ಅದು ಸರಿ, ಈಗ 2 ಸಿನಿಮಾ ಮಾಡಿದ್ರು, 2 ಸಿನಿಮಾನು ಒಂದು ಹಂತಕ್ಕೆ ಚೆನ್ನಾಗಿ ಓಡ್ತು. ಭಾಳ ಜನ ಅಂದ್ಕೊಳ್ತಾ ಇದ್ರು ಸಿನಿಮಾದಲ್ಲೇ ಮುಂದುವರಿತಾರೆ ನಿಖಿಲ್ ಕುಮಾರಸ್ವಾಮಿ ಅಂತ, ಅಟ್ಲೀಸ್ಟ್ ಕೆಲವು ವರ್ಷಗಳವರೆಗೂ ರಾಜಕೀಯಕ್ಕೆ ಬರೋದಿಲ್ಲ ಅಂತ. ಈಗ ಅವ್ರ ತಂದೆ ಕುಮಾರಸ್ವಾಮಿ ಅವ್ರದ್ದು ಕೂಡ ಅದೇ ಇತ್ತು, ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅವ್ರ ಅಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಪಾರ್ಲಿಮೆಂಟು ಚುನಾವಣೆಗೆ ಸ್ಪರ್ಧಿಸಲೇಬೇರ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿ ಅವ್ರು ಹೆಂಗೆ ಮಾಡಿದ್ರು ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಕೂಡ ಅದೇ ರೀತಿ ಆಗಿದೆ. ಇವತ್ತು ಆಕಸ್ಮಿಕವಾಗಿ ಅವರು ಕೂಡ ರಾಜಕಾರಣ ಪ್ರವೇಶ ಮಾಡ್ತಕ್ಕಂಥದ್ದನ್ನು ಜಿಲ್ಲೆಯ ಶಾಸಕರುಗಳು ಅಂಥ ಅವಕಾಶ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಈಗ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು, ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು. ಮಾಜಿ ಪ್ರಧಾನಮಂತ್ರಿಗಳಿಗೆ, ಹಿರಿಯರು ದೇವೇಗೌಡರಿಗೆ ಅವರ ಮೊಮ್ಮಕ್ಕಳ ಅಥವಾ ಅವರ ಕುಟುಂಬಸ್ಥರ ರಾಜಕೀಯ ಜೀವನ ಭದ್ರ ಮಾಡಿಬಿಡಬೇಕು ಅನ್ನುವ ಒಂದು ಪ್ಲಾನು ಇರಬಹುದಾ? ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಭಾಳ ದಿವಸಗಳಿಂದ ಅಸೆಂಬ್ಲಿಗೆ ನಿಲ್ಬೇಕು, ವಿಧಾನಸಭೆಗೆ ಅಂತೇಳಿ ಬಹಳ ಪ್ರಯತ್ನ ಮಾಡಿ ಹೋರಾಟ ಮಾಡಿದ್ರು. ಅವರು ಗ್ರೌಂಡ್ ಲೆವೆಲ್ ಇಂದ ಓಡಾಡ್ತಾ ಇದ್ದಾರೆ, ಅದನ್ನ ಒಪ್ಕೊಳ್ತೀನಿ. ಆಗ್ಲಿಲ್ಲ. ಹಂಗಾಗಿ ದೇವೇಗೌಡರು ಅವತ್ತು ನಿರಾಶೆ ಮಾಡಬಾರ್ದು, ಮಕ್ಕಳು ಬೆಳೀಲಿ ಅಂತೇಳಿ ಅವ್ರು ಆವತ್ತೇ ಘೋಷಣೆ ಮಾಡಿದ್ರು 2 ವರ್ಷದಲ್ಲೇ. ಹಂಗಾಗಿ ಪ್ರಜ್ವಲ್ ಅವರು ಹಾಸನ ಪ್ರವೇಶ ಮಾಡಬೇಕಾಗಿತ್ತು. ನಿಖಿಲ್ ಅವರು ಆಕಸ್ಮಿಕವಾಗಿ ಈ ನಾಯಕರುಗಳ, ಈ ಜಿಲ್ಲೆಯ ಶಾಸಕರುಗಳ ಒತ್ತಡದ ಮೇರೆಗೆ ಅವ್ರು ನಿಲ್ಬೇಕಾದಂತ ಸಂದರ್ಭ ಸೃಷ್ಟಿಯಾಯ್ತು. ಸರ್, ಇನ್ನೊಂದು ಪ್ರಶ್ನೆ ನಂದು. ಹೇಮಾವತಿ ವಿಷಯ ಬಂದಾಗ JDS ನ ಹಿಂದಿನ ನಿಲುವು, ನೀರಿನ ವಿಷಯದ ನಿಲುವುಗಳು ನಿಮಗೆ ಗೊತ್ತು, ನಾನು ಮತ್ತೆ ಹೇಳಕ್ ಹೋಗೋದಿಲ್ಲ. ಜನ ಅದೇ ವಿಷಯ ತಗೊಂಡು ಇವಾಗ ಚರ್ಚೆ ಮಾಡ್ತಿದ್ದಾರೆ. ಆದ್ರೆ ಈಗ ಅದೇ ಜಾಗದಲ್ಲಿ ತುಮಕೂರಿನಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೌ ಈಸಿ ಇಟ್ ಈಸ್ ಫಾರ್ ಹಿಮ್? ದೇವೇಗೌಡರು ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ದೇವೇಗೌಡರು ತುಮಕೂರು ಜಿಲ್ಲೆಗೆ ಹೇಮಾವತಿ ನಾಲೆಗಳು ನೀರನ್ನ ತರಲಿಕ್ಕೆ ಯಾವ ರೀತಿ ಹೋರಾಟ ಮಾಡಿದ್ದಾರೆ ನಿಜಲಿಂಗಪ್ಪನವ್ರ ಕಾಲದಿಂದ ಅಂತಕ್ಕಂಥದ್ದು ಈಗ ಬಯಲು ಬರುತ್ತೆ. ಇತ್ತೀಚಿನವ್ರಿಗೆ ದೇವೇಗೌಡರು ಅಲ್ಲಿಗೆ ನೀರಾವರಿ ತರಲಿಕ್ಕೆ ಅವ್ರ ಕೊಡುಗೆ ಏನು ಅಂತಕ್ಕಂಥದ್ದೇ ಗೊತ್ತಿಲ್ಲ. ಈಗ ಏನ್ ಚರ್ಚೆ ಪ್ರಾರಂಭ ಆಗಿದೆ, ದೇವೇಗೌಡರು ಅಲ್ಲೇ ಬಂದು ಸ್ಪರ್ಧೆ ಮಾಡಿದ್ದಾರೆ. ಇದರಿಂದ ಅವರೇನು ಅವತ್ತು ಗುರಿ ಇಟ್ಕೊಂಡು ಆ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ರು, ಅದು ಇವತ್ತು ಸಂಪೂರ್ಣವಾಗಿ ನೀರು ಹರಿಸ್ತಕ್ಕಂಥದ್ದಕ್ಕೆ ದೇವೇಗೌಡರ ಕೈಲಿ ಮಾತ್ರನೇ ಸಾಧ್ಯ ಅಂತಕ್ಕಂಥದ್ದನ್ನ ಈ ಚುನಾವಣೆಯಲ್ಲಿ ಸಾಬೀತುಪಡಿಸ್ತಾರೆ. ಓಕೆ ಸರ್, ಮೈತ್ರಿ ಸರ್ಕಾರದ ಬಗ್ಗೆ ಮಾತಾಡುವಾಗ ಲೋಕಸಭಾ ಚುನಾವಣೆ ಆದ್ಮೇಲೆ ಬಿದೋಗುತ್ತೆ ಹಾಗೆ ಹೀಗೆ ಅಂತ ಚರ್ಚೆ ಆಗ್ತಾ ಇದೆ. ಈಗೇನು ಬಹಳ ದಿವಸಗಳಿಂದ ಕೂಡ ಭಾರತೀಯ ಜನತಾ ಪಕ್ಷ ಆ ಪ್ರಯತ್ನವನ್ನು ಮಾಡ್ತಾನೆ ಇದೆ, ಅದು ರಾಜ್ಯದ ಜನರಿಗೆ ಗೊತ್ತಿದೆ. ಈಗಲೂ ಕೂಡ ಚುನಾವಣೆ ಮುಗಿದ ಕೂಡಲೇ ನಾವು ಸರ್ಕಾರ ತೆಗಿತೀವಿ ಅಂತಕ್ಕಂಥದ್ದನ್ನು ಕೂಡ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ.
ನನ್ನ ಪ್ರಕಾರ ಸರ್ಕಾರ ಏನೂ ಆಗಲ್ಲ. ರಾಜ್ಯ ಸರ್ಕಾರ ಕುಮಾರಸ್ವಾಮಿ ಅವ್ರ ನೇತೃತ್ವದ ಸರ್ಕಾರ 100% ಉಳಿಯುತ್ತೆ. ಆದ್ರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಬಿಜೆಪಿಯವರ ಆಪರೇಷನ್ನು ಮತ್ತೊಂದು ಇನ್ನೊಂದು ಜೋರಾಗಬಹುದಾ? ಆ ನಿರೀಕ್ಷೆ ಇದೆಯಾ ಅಥವಾ ಅನುಮಾನ ಇದೆಯಾ? ಕೇಂದ್ರ ಸರ್ಕಾರ ಹೊಸದಾಗಿ ರಚನೆ ಆದಮೇಲೆ ಯಾರೂ ಕೂಡ ರಾಜ್ಯ ಸರ್ಕಾರಗಳನ್ನ ಅವ್ರಿಗಿರ್ತಕ್ಕಂಥದ್ದು ಕೇಂದ್ರದಲ್ಲಿ ಸರ್ಕಾರ ತರಲಿಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಆದರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಕೂಡಲೇ ಬೇರೆ ಇನ್ನೊಂದು ಸರ್ಕಾರಗಳನ್ನ ಕೆಡಗಬೇಕು ಅಂತೇಳಿ ಯಾವುದೇ ವ್ಯಕ್ತಿಗಳು ಕೂಡ ಅದನ್ನು ಮಾಡಲ್ಲ. ಆ ಎಲ್ಲ ಕಾರಣಗಳಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮುಂದುವರಿಯುತ್ತೆ, ಉಳಿಯುತ್ತೆ ಅಂತಕ್ಕಂಥ ನಂಬಿಕೆ ನನಗಿದೆ. ಎಷ್ಟು ಸೀಟ್ ಗೆಲ್ಬೋದು ಅನ್ಸುತ್ತೆ ಸರ್ ನಿಮಗೆ JDS ರಾಜ್ಯದಲ್ಲಿ? JDS 7 ಸೀಟ್ ತಗೊಂಡಿದ್ದೀವಿ. ಹೌದು. ಒಂದು 5 ಸೀಟ್ ಗೆಲ್ಲಬೇಕು ಅಂತಿದೆ. ಒಂದು ಹೆಚ್ಚು ಕಡಿಮೆ ಆದರೂ 4 ಸೀಟ್ ಅಂತೂ ಗೆಲ್ತೀವಿ. ಈಗ ನನ್ನ ಪ್ರಕಾರ ಮಂಡ್ಯ, ಹಾಸನ, ತುಮಕೂರು ಪಕ್ಕ. ಇನ್ನೊಂದು ಯಾವುದು ನಿಮ್ಮ ತಲೆಯಲ್ಲಿ ಇರೋದು? ಈಗ ಇನ್ನೊಂದು ಎಲ್ಲಾದ್ರೂ ಬರ್ಬೋದು. ಶಿವಮೊಗ್ಗನೂ ಬರ್ಬೋದು, ಇಲ್ಲ ಬಿಜಾಪುರನೂ ಬರ್ಬೋದು, ಇಲ್ಲ ಈ ಕಡೆ ಬಂದೇ ಬರುತ್ತೆ. 4 ರಿಂದ 5 ಸೀಟ್ ಬರ್ತೀವಿ, ಏನು ತೊಂದರೆ ಆಗಲ್ಲ. ಓವರ್ ಆಲ್ ಔಟ್ ಆಫ್ 543 ಮೋದಿ ಸರ್ಕಾರಕ್ಕೆ ಏನಾಗ್ಬೋದು ಅನ್ಸುತ್ತೆ ನಿಮಗೆ? ನಿಮಗೆ 543ನಲ್ಲಿ ಒಂದು ಸರಳ ಬಹುಮತ ಮೋದಿಯವರು ಸಿಗ್ಬೋದು ಅಂತಕ್ಕಂಥದ್ದು ವಾತಾವರಣ ಕಾಣ್ತದೆ. ಮಹಾಗಠಬಂಧನ ಕಷ್ಟ ಇದೆ. ಮಹಾಗಠಬಂಧನ ಕಷ್ಟ ಇದೆ. ಯು ಆರ್ ವೆರಿ ಓಪನ್ ಸರ್, ಯು ಆರ್ ವೆರಿ ಸ್ಟ್ರೈಟ್. ಆ ರೀತಿ ಕಾಣಿಸುತ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್ GT ದೇವೇಗೌಡ ಸರ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀವಿ. ತುಂಬ ಥ್ಯಾಂಕ್ಸ್. ನೀವು ಬಂದು ಚಂದನ್ ಶರ್ಮಾ ಅವ್ರು ನಮ್ಮ ಜೊತೆ ಇಲ್ಲ ಸರ್ ನಾನು ಕಾರ್ಲೇ ಬಂದು ಮಾತಾಡ್ಕೊಂಡು ಬರ್ತೀನಿ ಅಂತೇಳಿ ನನ್ನ ಮೇಲೆ ಅತ್ಯಂತ ಪ್ರೀತಿ ಗೌರವದಿಂದ ನನ್ನ ಬಗ್ಗೆ ಅಪಾರ ಅಭಿಮಾನದಿಂದ ಬಂದು ಚರ್ಚೆ ಮಾಡಿದ್ದೀರಿ. ನಾನು ಭಾರಿ ಸಂತೋಷ. ನಿಮ್ಗೆ ಒಳ್ಳೇದಾಗಲಿ. ಭವಿಷ್ಯದಲ್ಲಿ ಆ ತಾಯಿ ಅಹಲ್ಯಾದೇವಿ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ಆ ತಾಯಿ ಆಶೀರ್ವಾದ ಖಂಡಿತ ನಿಮಗಿದೆ, ಒಳ್ಳೇದಾಗುತ್ತೆ. ಇದು ಬಹಳ ಮುಕ್ತವಾದಂಥ ಮಾತುಕತೆ GT ದೇವೇಗೌಡರ ಜೊತೆಗೆ. ಸುಮಾರು ವಿಷಯಗಳನ್ನು ಬಹಳ ಓಪನ್ ಅಪ್ ಆಗಿ GT ದೇವೇಗೌಡರು ಹಂಚ್ಕೊಂಡಿದ್ದಾರೆ. ಕಾದ್ ನೋಡೋಣ ಮುಂದೆ ಏನಾಗುತ್ತೆ. ಪವರ್ TV ಇದು ನಿಮ್ಮ ಶಕ್ತಿ.